ರಾಯಚೂರು ಜಿಲ್ಲೆಯ ಮಾನ್ವಿಪಟ್ಟಣದಲ್ಲಿ ಎಎಂಐಎಂ ಪಕ್ಷದ ತಾಲೂಕು ಅಧ್ಯಕ್ಷ ನಾಜೀರ್ ಕುರೇಶಿ ಅವರ ನೇತೃತ್ವದಲ್ಲಿ ಪಕ್ಷವು ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತಿದ್ದು, ಇದೀಗ ವಿವಿಧ ವಾರ್ಡ್ಗಳಿಗೆ ನೂತನ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ನಾಜೀರ್ ಕುರೇಶಿ ಅವರ ಜನಪರ ಕಾಳಜಿ ಮತ್ತು ಕಾರ್ಯವೈಖರಿಯನ್ನ ಮೆಚ್ಚಿ ನಾನಾ ಪಕ್ಷಗಳನ್ನ ತೊರೆದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಉತ್ಸಾಹದಿಂದ ಎಎಂಐಎಂ ಸೇರ್ಪಡೆಯಾಗುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಾಜೀರ್ ಕುರೇಶಿ, ಪಕ್ಷವು ಸದಾ ಜನರ ಧ್ವನಿಯಾಗಿ ಕೆಲಸ ಮಾಡಲಿದೆ ಎಂದು ಭರವಸೆ ನೀಡಿದ್ದು, ಮಾನ್ವಿ ಪಟ್ಟಣದ ಸಾರ್ವಜನಿಕರು ಯಾವುದೇ ಸಮಸ್ಯೆಗಳಿದ್ದರೂ ತಕ್ಷಣವೇ ತಮ್ಮ ತಮ್ಮ ವಾರ್ಡ್ಗಳ ಅಧ್ಯಕ್ಷರನ್ನ ಅಥವಾ ಪಕ್ಷದ ಮುಖಂಡರನ್ನ ಸಂಪರ್ಕಿಸಬಹುದು. ನಮ್ಮ ಕಾರ್ಯಕರ್ತರು ನಿಮ್ಮ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಒದಗಿಸಲು ಸಿದ್ಧರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಆಯ್ಕೆ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷರು. ಅಲ್ಲ ಸರ್, ಈಗ ನಾಸೀರ್ ಅಲಿ ಕುರೇಶ್ ಅವರು ಎಎಂ ಪಾರ್ಟಿ ತಾಲೂಕು ಅಧ್ಯಕ್ಷರಿದ್ದಾರೆ ಮಾನ್ವಿ. ಈಗ ನಿಮ್ಮನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ನೀವು ಎಷ್ಟನೇ ವಾರ್ಡು ಅಧ್ಯಕ್ಷರು ಸರ್? ಸರ್, ನಾನು 25 ವಾರ್ಡಿನ ಅಧ್ಯಕ್ಷ. ಈಗ ಯಾವ ರೀತಿ ಕೆಲಸ ಮಾಡ್ರಂತ ಅವರು ನಿಮ್ಗೆ ಸೂಚನೆ ನೀಡಿದ್ದಾರೆ? ಸರ್, ಒಳ್ಳೆ ತರಹದ ಕೆಲಸ ಮಾಡಿ ಅಂತ ಸೂಚನೆ ನೀಡಿದ್ದಾರೆ ಸರ್. ಯಾರೇನು ನಮ್ಮನ್ನು ಕರೆ ಮಾಡಿದ್ರೆ ಅವರಿಗೆ ರೆಸ್ಪಾನ್ಸ್ ಮಾಡಿ ಅವ್ರ ಹತ್ರ ಏನನ್ನ ಆದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಬೇಕಂತೂ ಹೇಳುತ್ತಿದ್ದಾರೆ. ಅಲ್ಲ ಸರ್, ಈಗ ನೀವು ಎಎಂಐ ಪಾರ್ಟಿ ಪಕ್ಷದಲ್ಲಿ ಈಗ ನೀವು ಸೇರ್ಪಡೆ ಆಗಿದ್ರಿ ಮತ್ತು ವಾರ್ಡ್ ಅಧ್ಯಕ್ಷರು ಕೂಡ ಆಗಿದ್ರಿ. ಈ ಮೊದಲು ಯಾವ ಪಕ್ಷದಲ್ಲಿದ್ರಿ ಸರ್? ಸರ್, ಯಾವ ಪಕ್ಷದಲ್ಲಿದ್ದ ಇದ್ದಿಲ್ಲ ಸರ್. ಇದೇ ಎಐಎಂ ಪಕ್ಷದಿಂದ ಆಯ್ಕೆ ಆಗಿದ್ದೀನಿ ಸರ್. ಅಲ್ಲ ಸರ್, ಈಗ ಜನರು ಕೂಡ ನಿಮ್ಮನ್ನ ಆಯ್ಕೆ ಆಗಿದ್ದಾರೆ ಅಥವಾ ನೀವು ಇದರ ಸೇರ್ಪಡೆ ಆಗಿರೋ ಅಂತೇಳಿ ಕೂಡ ಜನರು ಕೂಡ ನಿಮಗೆ ಸ್ಪಂದನೆ ಇದ್ದಾರಾ? ಸರ್, ಜನರು ಕೂಡ ನನ್ನ ಎಲ್ಲರೂ ಹೇಳಿದ್ದಾರೆ ಸರ್. ನಾನು ನಾಸೀರ್ ಅಲಿ ಕುರೇಶಿ ಎಐಎಂಐಎಂ ಪಾರ್ಟಿಯ ತಾಲೂಕು ಅಧ್ಯಕ್ಷನಾಗಿ ಮಾತನಾಡೋದು. ಇವತ್ತಿನ ದಿನಕ್ಕೆ ವಾರ್ಡ್ ನಂಬರಲ್ಲಿ 2ನೇ ವಾರ್ಡ್ನಲ್ಲಿ ನೇಮಕ ಮಾಡಿದ್ವಿ ವಾರ್ಡ್ ಪ್ರೆಸಿಡೆಂಟ್ ಅಂತಂದು. ಸೈಯದ್ ವಹಾಬ್ ಅವ್ರ ಹೆಸರು. ಏನನ್ನ ಅಲ್ಲಿ ಸಮಸ್ಯೆ ಇದ್ದರೆ ಅವ್ರಿಗೆ ಸಂಪರ್ಸ್ಬೋದು ವಾರ್ಡಿನ ಜನರು. ಅವ್ರು ಏನೈತೆ ಜನರಿಗೆ ಬೆನ್ನೆಲುಬಾಗಿ ನಿಂದಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀನಿ ಅಂತಂದು ಹೇಳಿದ್ದಾರೆ. ಏನೇ ಸಂಪರ್ಕ ಇರಲಿ, ಇನ್ನು ಮತ್ತೆ ನಮ್ಮ ಜನರ ಸಮಸ್ಯೆ ಏನೇ ಇರಲಿ ಮಾಡಿಕೊಡ್ತೀವಿ ನಮ್ಮ ಪಾರ್ಟಿ ವತಿಯಿಂದ. ಮತ್ತು ಸೈಯದ್ ರಾಜಾ ಅವರಿಗೆ ವಾರ್ಡ್ ನಂಬರ್ 25ರಲ್ಲಿ ನೇಮಕ ಮಾಡಿದ್ದೀವಿ. 26ರಲ್ಲಿ ಅಮೀರ್ ಖಾನ್ ಅವರಿಗೆ ನೇಮಕ ಮಾಡಿದ್ದೀವಿ. ಇಷ್ಟು ಈ 3 ವಾರ್ಡ್ನಲ್ಲಿ ನೇಮಕ ಮಾಡಿದ್ದೀವಿ. ಏನಾದರೂ ಜನರಿಗೆ ಸಮಸ್ಯೆ ಇದ್ದರೆ ಅವ್ರಿಗೆ ಸಂಪರ್ಸ್ಬೋದು. ಅಲ್ಲ ಸರ್, ಏನಂತಂದರೆ ಈಗ ಪ್ರತಿ ವಾರ್ಡ್ನಲ್ಲಿ ನೀವು ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಾಗೈತ್ರಿ. ಇಲ್ಲಿವರೆಗೂ ಎಷ್ಟು ವಾರ್ಡ್ ಅಧ್ಯಕ್ಷರು ನೇಮಕ ಮಾಡಿದ್ರಿ ಸರ್? ಇಲ್ಲಿವರೆಗೆ 5 ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಿವಿ. ವಾರ್ಡ್ ನಂಬರ್ 10ರಲ್ಲಿ ಭೀಮೇಶ ಅಂತಂದು ಅವರಿಗೆ ನೇಮಕ ಮಾಡಿವಿ. ವಾರ್ಡ್ ನಂಬರ್ 11ರಲ್ಲಿ ಖಾಸಿಂ ಸಾಬ್ ಖುರೇಶಿ ಅಂತಂದು ಅವರಿಗೆ ನೇಮಕ ಮಾಡಿದ್ದೀವಿ. ಆ ವಾರ್ಡಿನ ಜನರು ಏನೇ ಸಮಸ್ಯೆ ಇರಲಿ, ಮೂಲಭೂತ ಸೌಕರ್ಯಗಳು